ಲಕ್ಷ್ಮೀ ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ. ರಾಮು ಒಂದು ನಿಮಿಷ ನಿಂತ್ಕೊ. ನನ್ನ ಮಗಂಗೆ ಏನೂ ಆಗಲ್ಲ ಅಂತ ಅಷ್ಟು ವಿಶ್ವಾಸದಿಂದ ಅಷ್ಟು ನಂಬಿಕೆಯಿಂದ ಹೇಗೆ ಹೇಳ್ತೀಯ ರಾಮು? ಅವನ ಕಂಟಕ ಪರಿಹಾರಕ್ಕೆ ಯಾರು ಪೂಜೆ ಮಾಡಬೇಕೋ ಅವರು ಪೂಜೆ ಮಾಡೇ ಮಾಡ್ತಾರೆ ಅಂತ ಈಗ ನೀನೇ ಬಾಯ್ಬಿಟ್ಟಿಯಲ್ಲ. ಈ ಅವರು ಅಂದ್ರೆ ಯಾರು? ನೀನು ಹೇಳ್ತಾ ಇರೋ ಅವರು ನನ್ನ ಸೊಸೆನಾ? ಯಾರು ನನ್ನ ಸೊಸೆ? ನನ್ನ ಸೊಸೆ ಯಾರು ರಾಮು? ಅಮ್ಮ, ನನಗೆ ಗೊತ್ತಿಲ್ಲ ಅಮ್ಮ. ನಾನು ಹೇಳಿದ ಮಾತು ನನ್ನ ಅಂತರಂಗದ ಮಾತು. ನೀವು ನಿಮ್ ಶಾಸ್ತ್ರಿಗಳು ಹೇಳಿದ ಮಾತನ್ನ ನಂಬೋ ಹಾಗೆ ನನ್ನ ಮಾತನ್ನ ಯಾಕೆ ನಂಬ್ತಿಲ್ಲ? ಅವ್ವ, ನಂಗೆ ರಾಮಣ್ಣ ಹೇಳಿದ್ದ ಸರಿ ಅನ್ಸ್ತಾ ಇದೆ. ನೀವ್ ಒಳ್ಳೆಯವರು, ನಿಮ್ ಮಗನೂ ತುಂಬಾ ಒಳ್ಳೆಯವರು. ಆ ದೇವರು ಒಳ್ಳೆಯವ್ರಿಗೆ ಯಾವತ್ತೂ ಕೆಟ್ಟದ್ ಬಯಸಲ್ಲ ಅಮ್ಮ, ಕೆಟ್ಟದ್ ಮಾಡಲ್ಲ. ಸಮಾಧಾನ ಮಾಡ್ಕೊಳ್ಳಿ ಅಮ್ಮ, ಈಗ ತಾನೇ ಸುಧಾರಿಸ್ಕೊಂಡಿದ್ದೀರಾ. ಆ ನಂಬಿದ್ಯಾರು ಅದೇನ್ ಮಾಡ್ತಾನೋ ಮಾಡ್ಲಿ. ನಿಮ್ಗೆ ಎಷ್ಟು ಸಾರಿ ಹೇಳ್ಬೇಕು ದಿನೇಶ್, ಇದು ನಿಮ್ ಕೆಲ್ಸ, ನಿಮ್ ಜವಾಬ್ದಾರಿ. ಸ್ಟೀಲ್ ಬಂತ ಸಿಮೆಂಟ್ ಬಂತ ಅಂತ ನಾನ್ ಚೆಕ್ ಮಾಡೋಕ್ಕಾಗಲ್ಲ. ನಾನ್ ಚೆಕ್ ಮಾಡೋದಾದ್ರೆ ನೀವ್ ಯಾಕ್ರಿ ಆಫೀಸಲ್ಲಿ ಇದ್ದೀರಾ? ಸಾರಿ ಮೇಡಮ್, ಲಾರಿ ಸ್ಟ್ರೈಕ್ ಇತ್ತಂತೆ, ಅದಕ್ಕೆ ಎಲ್ಲ ಅವಾಂತರ. ಯು ಹ್ಯಾವ್ ಟು ಮ್ಯಾನೇಜ್ ಇಟ್ ಬಿಕಾಸ್ ಐ ಆಮ್ ಪೇಯಿಂಗ್ ಯು ಫಾರ್ ಇಟ್. ಓಕೆ ಮೇಡಮ್. ರೂಪಾ ಮೇಡಮ್, ನಾನು ಇಂಪಾರ್ಟೆಂಟ್ ಮೀಟಿಂಗ್ ಅಲ್ಲಿ ಇರ್ತೀನಿ, ಯಾರು ಒಳಗೆ ಕಳಿಸ್ಬೇಡಿ. ಓಕೆ ಮ್ಯಾಮ್. ಇದೊಂದು ಚಿಕ್ಕ ಸಮಸ್ಯೆನ ಹ್ಯಾಂಡಲ್ ಮಾಡಕ್ ಆಗಲ್ವೇನೋ? ನೀನ್ ಯಾವ ಸೀಮೆ ಪರ್ಸನಲ್ ಅಸಿಸ್ಟೆಂಟ್? ಅವಳನ್ನ ಯಾಕೆ ಹಾಗೆ ನೋಡ್ತಿದ್ದೆ? ನಾನು ಅವಳು ನೋಡ್ತಿರ್ಲಿಲ್ಲಮ್ಮ, ಆ ಕೆಲಸದವಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಕೆಲಸದವಳ ಬಗ್ಗೆನಾ? ನೀನ್ ಹೂ ಅನ್ನೋ ಸಾಕು, ಅವಳನ್ನ ಇಲ್ಲ ಅನ್ನಿಸ್ಬಿಡ್ತೀನಿ. ನಿನ್ಗೆ ಸಾಯಿಸೋದ್ ಬಿಟ್ರೆ ಬೇರೆ ಯೋಚನೆ ಬರೋದಿಲ್ವಾ? ಸಾಯಿಸೋದ್ರಿಂದ ಸಮಸ್ಯೆಗಳು ಪರಿಹಾರ ಆಗೋದಿಲ್ಲ. ಯಾರನ್ನಾದ್ರೂ ಸಾಯಿಸೋದೇ ಒಂದು ದೊಡ್ಡ ಸಮಸ್ಯೆ. ಇದು ನಿನಗೆ ಸಾಯೋ ತನಕ ಅರ್ಥ ಆಗಲ್ಲ ಅನ್ಸುತ್ತೆ. ಮತ್ ನನ್ನ ನೀನ್ ಏನ್ ಮಾಡು ಅಂತೀಯಾ? ಸುಮ್ನೆ ಇದ್ಬಿಡು. ಇನ್ನು ಸ್ವಲ್ಪ ದಿನ ಹೀಗೆ ಸುಮ್ನೆ ಇದ್ಬಿಡು. ಈಗಾಗ್ಲೇ ಆ ಹುಡುಗಿಗೆ ನಿನ್ನ ಬಗ್ಗೆ ಸಂಶಯ ಬಂದಿದೆ. ಹೇಗೋ ಹೆದರ್ಸಿ ಮಾಡಿ ಅವಳು ಬಾಯಿ ಮುಚ್ಚಿದೇವಿ. ಅವಳು ಕೂಡ ಯಾರ ಮುಂದೆನೂ ಬಾಯಿ ಬಿಟ್ಟಿಲ್ಲ. ನಮ್ ಗ್ರಹಚಾರ ಕೆಟ್ಟು ಅವಳೇನಾದ್ರೂ ಬಾಯಿ ಬಿಟ್ರೆ ನಮ್ಮಿಬ್ರು ಗತಿ ಅಷ್ಟೇ. ಅವಳಿಗೆ ಹಿಂದೂ ಇಲ್ಲ ಮುಂದೂ ಇಲ್ಲ. ಅವಳನ್ನು ಮುಗಿಸ್ಬಿಟ್ರೆ ಕೇಳೋರು ಯಾರೂ ಇಲ್ಲ. ನಾನು ಹೇಳ್ತಾನೆ ಇದ್ದೀನಿ, ಇದು ನೀನ್ ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ? ಅಪ್ಪ ತಂದೆ, ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ಬಿಡು. ಅಕ್ಕನ ಮಗಳು ಗೊಂಬೆ ಬಗ್ಗೆ ನಿನಗೇನು ಗೊತ್ತಿಲ್ಲ. ಅವಳ ತಂಗಿ ಚಿನ್ನು ಸತ್ ಹೋದ್ಲಲ್ಲ, ಇವಳನ್ನ ಅವಳೆ ಅಂತ ತಿಳ್ಕೊಂಡಿದ್ದಾಳೆ. ನಮ್ ಭಾವ ಕೈಲಾಶ್ ಬಗ್ಗೆನೂ ನಿನ್ಗೇನು ಗೊತ್ತಿಲ್ಲ. ನೋಡು, ಈ ಕೊಲೆ ಯೋಚನೆ ಎಲ್ಲ ಬಿಟ್ಬಿಟ್ಟು ಕಂಪ್ನಿ ಬಗ್ಗೆ ಕಾನ್ಸಂಟ್ರೇಟ್ ಮಾಡು. ಅರ್ಥ ಆಯ್ತಾ? ಚಿಂತೆ ಅನ್ನೋ ಚಿತೆ ಮೇಲೆ ಕೂತ್ಕೊಂಡಿದ್ದೀನಿ. ಇನ್ಯಾವ ಆರೈಕೆನೂ ಯಾರ ಹಾರೈಕೆನೂ ನನ್ನನ್ನು ಕಾಪಾಡಲ್ಲ ಅಂತ. ಅವ್ವ, ನಿಮ್ಮನ್ನೊಂದು ಪ್ರಶ್ನೆ ಕೇಳಲಾ? ನನ್ನ ಎದೆಲೆ ಉತ್ತರ ಇಲ್ಲದೆ ಇರೋ 1000 ಯಕ್ಷ ಪ್ರಶ್ನೆಗಳಿವೆ. ನಿಂದೊಂದು ಪ್ರಶ್ನೆ ಕೇಳು. ಅವ್ವ, ನಿಮ್ ಮಗ ಸುಖವಾಗಿ ಸಂತೋಷವಾಗಿರ್ಬೇಕು ಅಂದ್ರೆ ನೀವ್ ಇವಾಗ ಮಾಡ್ತಿರೋದನ್ನ ಮಾಡ್ಬೇಡಿ. ನನ್ನ ಮಗನ ಸುಖ ಸಂತೋಷಕ್ಕೋಸ್ಕರ ನಾನು ನನ್ನ ಪ್ರಾಣ ಕೊಡೋಕ್ಕೂ ಸಿದ್ಧ ಇದ್ದೀನಿ. ನೀನು ಏನು ಪ್ರಶ್ನೆ ಕೇಳ್ತಾ ಇದೀಯ ಮಗಳೇ? ಅಂಥ ಮಾಡಬಾರದ್ದು ನಾನು ಏನು ಮಾಡಿದೆ? ಅವ್ವ,
ನಾವು ಗುರುಗಳ ತವ ಹೋಗಿ ಬಂದಾಗ್ಲಿಂದ ನನ್ನ ಮಗನ್ ಮದ್ವೆ ಆಗಿದ್ಯಾ ನನ್ನ ಮಗನ್ ಮದ್ವೆ ಆಗಿದ್ಯಾ ಅಂತ ಮತ್ತೆ ಮತ್ತೆ ಕೇಳ್ತಾನೆ ಇದ್ದೀರಲ್ಲ. ಗುರುಗಳ ಮಾತನ್ನ ನಂಬ್ಕೊಂಡು ನಿಮ್ಮ ಮಗನ್ಗೆ ಈಗಾಗ್ಲೇ ಮದ್ವೆ ಆಗಿದೆ ಅನ್ಕೊಂಡಿದ್ದೀರಾ ಅಲ್ಲ. ನಿಮ್ಮ ಈ ಪ್ರಶ್ನೆನ ನನ್ನ ಅಕ್ಕ ಕೇಳಿಸ್ಕೊಂಡ್ರೆ ಏನಾಗ್ಬೋದು ಅಂತ ಯೋಚನೆ ಮಾಡಿದ್ದೀರಾ? ಈಗ ತಾನೇ ನಿಶ್ಚಿತಾರ್ಥ ಆಗದೆ, ಇನ್ ಲಗ್ನ ಆಗೋದು ಒಂದೇ ಬಾಕಿ. ಇಂಥ ಸಂದರ್ಭದಲ್ಲಿ ತಾಯಿನೇ ನನ್ ಮಗನ್ ಮದ್ವೆ ಆಗಿದ್ಯಾ ಅಂತ ಊರೆಲ್ಲ ಕೇಳ್ತಾ ಬಂದ್ರೆ ನನ್ನ ಅಕ್ಕನ ಪರಿಸ್ಥಿತಿ ಏನಾಗ್ಬೋದು ಹೇಳಿ? ನನ್ನ ಅಕ್ಕ ಎಂತವಳು ಅಂತ ನಂಗೆ ಚೆನ್ನಾಗಿ ಗೊತ್ತು. ಅವಳಿಗೇನಾದ್ರು ನಿಮ್ ಮಗನ್ಗೆ ಈಗಾಗ್ಲೇ ಮದ್ವೆ ಆಗಿದೆ ಅಂತ ಗೊತ್ತಾದ್ರೆ ಈ ಜನ್ಮದಳು ಅವಳು ನಿಮ್ ಮಗನ್ ಮದ್ವೆ ಆಗಲ್ಲ. ನನಗ್ ಭಯ ಆಗ್ತಾ ಇದೆ ಮಗಳೇ. ಆಗ್ಲಿ ಅಂತಾನೆ ಹೇಳ್ತಾ ಇರೋದು. ಗುರುಗಳ ಮಾತನ್ನ ಅಷ್ಟು ಸಲೀಸಾಗಿ ನಂಬಿಟ್ರಿ. ನಿಮ್ ಮಗನ್ ಮಾತು ಯಾಕವ್ವ ನಂಬ್ಲಿಲ್ಲ? ಯಾಕೆ ಕಲ್ಪನಾ ಅವ್ವ ಎಂತವ್ರು ಅಂತ ನಿಮಗ್ ಗೊತ್ತಿಲ್ವಾ? ನೀವು ನಿಮ್ ಮಗನ್ ಬಗ್ಗೆ ಕೇಳ್ತಾ ಇರೋ ಪ್ರಶ್ನೆಗಳು, ಆಡ್ತಾ ಇರೋ ಮಾತು ಅವ್ರ ಕಿವಿಗೇನಾದ್ರು ಬಿದ್ರೆ ಏನಾಗ್ಬೋದು ಅಂತ ಗೊತ್ತಾ ಅವ್ವ? ಈಗಾಗ್ಲೇ ನನ್ ಮಗನ್ ಮದ್ವೆ ಆಗಿದೆ ಅಂತ ತಾಯಿನೇ ಹೇಳ್ತಿರ್ಬೇಕಾದ್ರೆ ಅವಳ ಮಗನ್ಗೆ ಯಾವ ತಾಯಿ ತಾನೆ ಹೆಣ್ ಕೊಡ್ತಾಳವ್ವ? ಗುರುಗಳ ಮಾತು ನಂಬ್ಕೊಂಡು ನಿಮ್ ಮಗನ್ ಜೀವನ ಶಾಶ್ವತವಾಗಿ ಹಾಳು ಮಾಡ್ಬೇಕು ಅಂತಿದ್ದೀರಾ? ಅವ್ವ, ನಿಮ್ ಮಗನಿಂದ ನನ್ನ ಅಕ್ಕ ದೂರ ಆದ್ರೆ, ಅಕ್ಕನಿಂದ ನಿಮ್ ಮಗ ದೂರ ಆದ್ರೆ ಏನಾಗ್ಬೋದು ಗೊತ್ತಾ? ಇಬ್ರು ಜೀವ ಸಹಿತ ಇರಲ್ಲ ಅವ್ವ. ಬೇಡ ಮಗಳೇ, ಅಷ್ಟು ನಿಷ್ಠುರವಾಗಿ ಮಾತಾಡ್ಬೇಡ. ಅಂಥದ್ದೊಂದನ್ನ ಕಲ್ಪಿಸ್ಕೊಳಕ್ಕೂ ನನ್ನಿಂದ ಸಾಧ್ಯ ಇಲ್ಲ. ಅವ್ವ, ನಾನಿವತ್ ಮಾತಾಡ್ಲೇಬೇಕು. ಆ ಗುರುಗಳ ಮಾತನ್ನ ಮನ್ಸಿಂದ ಕಿತ್ತು ಬಿಸಾಕಿ ಮಗನ್ ಮಾತನ್ನ ನಂಬಿ ಅವ್ರಿಗೆ ಮದ್ವೆ ಮಾಡಿ, ಆಗ್ದಿರೋ ಮದ್ವೆನ ನಂಬ್ಕೊಂಡು ಆಗ್ಬೇಕಾಗಿರೋ ಮದ್ವೆ ನಿಲ್ಲಿಸ್ಬೇಡಿ ಅವ್ವ. 1000 ಸುಳ್ಳು ಹೇಳಿ ಒಂದು ಮದ್ವೆ ಮಾಡು ಅಂತಾರೆ. ಆದ್ರೆ ನೀವು ಒಂದೇ ಒಂದ್ ಮಾತನ್ನ ನಂಬ್ಕೊಂಡು ಆಗ್ಬೇಕಾಗಿರೋ ಮದ್ವೆನ ಮುರಿಬೇಡಿ ಅವ್ವ. ನಿಮ್ ಕೈ ಮುಗಿತೀನಿ. ನಿಮ್ ಮಗನ್ ಯಾವ ಕಂಟ್ಕನೂ ಬರಲ್ಲ. ರಾಮಣ್ಣ ಹೇಳಿದ್ದೆ ಸರಿ. ನಿಮ್ ಮಗನ್ನ ಯಾರು ಕಾಪಾಡ್ಕೋಬೇಕೋ ಅವರೇ ಕಾಪಾಡ್ಕೊಳ್ತಾರೆ. ಶ್ವೇತಾ, ಈ ಪ್ರಪಂಚದಲ್ಲಿ ಮಗಳು ತಾಯಿ ಹತ್ರ ಹೇಳ್ಕೊಳ್ದಿರೋದು ಯಾವುದು ವಿಷಯ ಇಲ್ಲ ಕಣೆ. ಹೆಣ್ಣು ಭೂಮಿ ಇದ್ದಂಗೆ, ಗಂಡು ಬೀಜ ಇದ್ದಂಗೆ. ಭೂಮಿ ಎಷ್ಟೇ ಫಲವತ್ತಾಗಿದ್ರು ಬೀಜನೇ ಜೊಳ್ಳಾಗಿದ್ರೆ ಬೆಳೆ ಹೇಗೆ ತಾನೇ ಬರುತ್ತೆ ಹೇಳು? ಮೊದಲು ನಿನ್ನ ಗಂಡನ್ನ ಯಾವ್ದಾದ್ರು ಒಳ್ಳೆ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಟೆಸ್ಟ್ ಮಾಡಿಸು, ಗೊತ್ತಾಯ್ತಾ? ಇದು ಕಲಿಗಾಲ ಕಣೆ. ಮಕ್ಕಳಾಗೋದಕ್ಕೆ 1000 ದಾರಿಗಳಿದೆ. ಈ ವಿಷಯ ನಾನು ನಿನ್ಗೆ ಹೇಳ್ಕೊಡ್ಬೇಕಾ? ಅಮ್ಮ, ನನ್ನ ಗಂಡ ನನ್ನನ್ನು ಆಸ್ಪತ್ರೆ ಕರ್ಕೊಂಡು ಹೋಗಿ ಅಂದರೆ 100 ಕಾರಣ ಹೇಳ್ತಾರೆ. ಇನ್ನು ನೀವೇ ಚೆಕಪ್ ಮಾಡಿಸ್ಕೊಳ್ಳಿ ಬನ್ನಿ ಅಂತ ಹೇಳಿದ್ರೆ ಆಕಾಶ ಭೂಮಿ ಒಂದಾಗಬೇಕು, ಹಾಗೆ ಮಾಡಿಬಿಡ್ತಾರೆ. ಪೆದ್ದಿ, ಹೆಣ್ಣಾಗಿ ಹುಟ್ಟಿದ ಮೇಲೆ ಗಂಡನ್ನ ಗಿರ್ಗಿಟೆ ಥರ ತಿರುಗಿಸ್ಬೇಕು. ನನ್ನ ಹಿರಿ ಮಗಳು ಕಲ್ತಿರೋ ಪಾಠನ ನನ್ನ ಕಿರಿ ಮಗಳಾಗ ನೀನು ಯಾಕೆ ಕಲೀಲಿಲ್ಲ? ಅಮ್ಮ, ನಿನ್ನ ಹಿರಿ ಮಗಳು ನಿನ್ನ ಹಾಗೆ, ನಾನು ನಮ್ಮ ಅಪ್ಪನ ಹಾಗೆ. ನನ್ನ ಗಂಡ ಅನ್ಸ್ಕೊಂಡಿರೋ ಕೆಂಡನ ಅಪ್ಕೊಂಡು ಪ್ರೀತಿ ಮಾಡಕ್ ಗೊತ್ತೇ ಹೊರತು ಬೇರೆ ಏನು ಗೊತ್ತಿಲ್ಲ. ಕೆಂಡ ಸುಡುತ್ತೆ ಕಣೆ, ಅದನ್ನ ನಾನು ನಿನ್ಗೆ ಹೇಳ್ಕೊಟ್ಟಿಲ್ವಾ? ಕೆಂಡದ ಮೇಲೆ ನೀರು ಹಾಕಿ ಇದ್ದೆಲ್ಲಿ ಮಾಡ್ಕೋಬೇಕು. ನಮಗೆ ಬೇಕು ಅನ್ಸಿದಾಗ ಬೆಂಕಿ ಹಚ್ಕೊಂಡು ಬೆಚ್ಚಗೆ ಮಾಡ್ಕೋಬೇಕು. ಕುಮ್ದ, ಇದೇನಮ್ಮ ಆಫೀಸಿಂದ ಇಷ್ಟು ಬೇಗ ಬಂದ್ಬಿಟ್ಟೆ? ಯಾಕೋ ತಲೆ ನೋವ್ತಾಯ್ತಮ್ಮ, ಅದಕ್ಕೆ ಬಂದ್ಬಿಟ್ಟೆ. ಅಕ್ಕ, ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ತಗೋ, ಎಲ್ಲ ತಾನೇ ಸರಿ ಹೋಗುತ್ತೆ. ಅದ್ ನನಗ್ ಗೊತ್ತಿಲ್ವಾ? ನೀನ್ ನನಗ್ ಹೇಳ್ಬೇಕಾ? ಅಮ್ಮ,
ಆ ಚಿನ್ನು ಎಲ್ಲಿ? ಎಲ್ಲೋ ಇಲ್ಲೇ ಇರಬೇಕು ಅನ್ಸುತ್ತೆ. ಯಾಕಮ್ಮ, ಕಾಫಿ ಏನಾದ್ರು ಬೇಕಿತ್ತಾ? ನಾನೇ ಮಾಡ್ಕೊಡ್ಲಾ? ಪರವಾಗಿಲ್ಲಮ್ಮ, ಒಂದು 5 ನಿಮಿಷ ಆದಮೇಲೆ ನಾನೇ ಹೋಗಿ ಮಾಡ್ಕೊಳ್ತೀನಿ. ಜಾಸ್ತಿ ಮಾತಾಡಬೇಡ, ಮಾತು ಮನೆ ಹಾಳು ಮಾಡುತ್ತೆ ಅಂತ ತಾತಮ್ಮ ಯಾವಾಗಲೂ ಹೇಳ್ತಿತ್ತು. ಆದರೆ ನಾನಿವತ್ತು ಮಾತಾಡಲೇಬೇಕು. ಮಗಳು ಅವಂತವ ಏನಾದರೂ ಮಾತಾಡ್ಬೋದಲ್ವಾ ಅವ್ವ? ಗುರುಗಳು ಹೇಳಿದ ಮಾತನ್ನ ನಂಬ್ಕೊಂಡು ನನ್ನ ಮಗ ನನಗೆ ಹೇಳ್ದೆ ಮದುವೆ ಆದ ಅಂತ ಎಲ್ಲರ ಹತ್ರ ಹೇಳ್ಬೇಡಿ. ಹೆತ್ತವಳು ಹೇಳಿದ್ರೆ ಜಗತ್ ಅದೇ ಸತ್ಯ ಅಂತ ನಂಬುತ್ತೆ. ಅವ್ವ, ನೀವು ನಿಮ್ಮ ಮಗನ ಬಗ್ಗೆ ಹತ್ರ ಅಲ್ಲ, ನನ್ನ ಅಕ್ಕನ ಬಗ್ಗೆನೇ ಯೋಚನೆ ಮಾಡಿ. ಈಗ ಅವರಿಬ್ರು ಜೀವನ ನಿಮ್ಮ ಕೈಯಲ್ಲಿದೆ. ನಿಮ್ ಕೈ ಮುಗಿತೀನವ್ವ. ಯಾವುದೇ ಕಾರಣಕ್ಕೂ ಗುರುಗಳು ಹೇಳಿದ್ನ ಯಾರಿಗೂ ಹೇಳ್ಬೇಡಿ. ನನಗರ್ಥ ಆಗುತ್ತೆ ಮಗಳೇ, ಹೇಳಲ್ಲ, ಯಾರಿಗೂ ಹೇಳಲ್ಲ. ಚಿನ್ನು ಎಲ್ಲಿರಬಹುದು? ಅಡುಗೆ ಮನೆಯಲ್ಲಿದ್ದಾಳ, ಇಲ್ಲ ಅತ್ತಿಗೆ ರೂಮಲ್ಲಿದ್ದಾಳ? ಒಂದು ವೇಳೆ ಅತ್ತಿಗೆ ಏನಾದರೂ ಎಲ್ಲ ವಿಷಯ ಹೇಳ್ಬಿಟ್ಟಿದ್ದಾಳ? ಛೇ, ನಾನು ಯಾವ್ದಾಗಬಾರ್ದು ಅಂದ್ಕೊಳ್ತೀನೋ ಯಾಕೆ ಅದೇ ಆಗುತ್ತೆ. ಆ ರೀತಿ ಏನಾದರೂ ಆಗಿದ್ರೆ ನನ್ಗೆ ಹುಚ್ಚಿಡ್ದ್ಬಿಡ್ತಾರೆ. ಅವ್ವ, ತುಂಬ ಆಯಾಸ ಮಾಡ್ಕೊಂಡಿದ್ದೀರ, ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳಿ. ನಂಗೆ ಅಡುಗೆ ಮನೆಯಾಗ ಸ್ವಲ್ಪ ಕೆಲಸ ಅದ, ಮುಗಿಸ್ಕೊಂಡು ಬರ್ತೀನಿ. ಚಿನ್ನು, ನೀನ್ ಆಫೀಸಲ್ಲಿ, ಅದು ನಮ್ಮ ಆಫೀಸಲ್ಲಿ ಏನ್ ಮಾಡ್ತಿದ್ಯಾ? ಇದೇ ನಿಂಗೆ ಕೇಳ್ತಿದ್ದೀರಾ? ನಾನು ನಿಮ್ಮ ಆಫೀಸ್ನಲ್ಲೇ 1.5 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ. ಪ್ರತಿ ಕ್ಷಣ ನಿನ್ನ ನೋಡ್ಬೇಕು ಅಂತ ಅನ್ಕೊಳ್ತಾನೆ ಇರ್ತೀನಿ. ಆದ್ರೆ ನೀನ್ ನನ್ನ ಆಫೀಸಲ್ಲಿ ಕೆಲಸ ಮಾಡ್ತಿದ್ಯಾ ಅಂತಾನೆ ನನ್ಗೆ ಗೊತ್ತಿರ್ಲಿಲ್ಲ. ನಿನ್ನ ನೋಡಿ ನನಗೆಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ನಿಮಗೆ ನಿಜವಾಗ್ಲೂ ನನ್ ಕಂಡ್ರೆ ಅಷ್ಟೊಂದು ಇಷ್ಟನಾ ಸರ್? ಪ್ರಪಂಚದಲ್ಲಿ ನಿನ್ನನ್ನು ನೋಡಿದ್ರೆ ಆಗೋ ಸಂತೋಷ ಬೇರೆ ಏನ್ ನೋಡಿದ್ರು ಆಗಲ್ಲ ಚಿನ್ನು. ಹೋಗಮ್ಮ, ಹೋಗ್ ನಿನ್ ಪಾಡಿಗೆ ಕೆಲಸ ನೋಡ್ಕೋ. ಸಿದ್ದು, ಯಾಕೆ ಆಫೀಸ್ ಸ್ಟಾಫ್ ಮೇಲೆ ರೇಗಾಡ್ತಾ ಇದೆಯಾ? ಬಾ ಚಂದು, ಕೂತ್ಕೋ. ಕೂತ್ಕೋ. ನಾ ಏನ್ ಕ್ವಶನ್ ಕೇಳ್ತಾ ಇದ್ದೀನಿ, ನೀನ್ ಏನ್ ಆನ್ಸರ್ ಕೊಡ್ತಾ ಇದೀಯಾ? ಇತ್ತೀಚೆಗಂತೂ ವಿಚಿತ್ರವಾಗಿ ಆಡ್ತಿದ್ಯಾ ಕಣ. ನೀ ಹೇಳೋದಕ್ಕೊಂದು ಅರ್ಥನೂ ಇರಲ್ಲ, ಪರ್ಥನೂ ಇರಲ್ಲ. ಏನಾಗಿದ್ಯೋ ನಿಂಗೆ? ಚಂದು, ಬಾ ಮನೆಗೆ ಹೋಗೋಣ. ಹಲೋ, ಟೈಮ್ ನೋಡು, ಇನ್ನು 3 ಕಾಲು.
4:15ಗೆ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ರೆಡಿ ಆಗೋ. ಕೂತ್ಕೊಳ್ಳಪ್ಪ, ಸಮಾಧಾನ ಮಾಡು. ಛೇ, ಹೋಗಿ ಹೋಗಿ ದರಿದ್ರದೊಳಗೆ ನನ್ನ ವಿಷಯ ಎಲ್ಲ ಗೊತ್ತಾಗ್ಬಿಡ್ತಲ್ಲ. ಹೇಗಾದ್ರೂ ಮಾಡಿ ಇವಳು ಬಾಯಿ ಮುಚ್ಚಿಸ್ಬೇಕು. ಅಪ್ಪಿ ತಪ್ಪಿ ಇವಳೇನಾದ್ರೂ ಮನೆಯವ್ರ ಎದುರುಗೆ ಬಾಯಿ ಬಿಟ್ಬಿಟ್ರೆ ನನ್ನ ಗತಿ ಅಷ್ಟೇ. ನನ್ನ ನೋಡಿದ್ರೆ ನಿನಗೆ ನಗು ಬರುತ್ತಾ? ಬೆಕ್ಕಕ್ಕೆ ಚೆಲ್ಲಾಟ, ಇಲಿ ಪ್ರಾಣ ಸಂಕಟ. ಈಗ ನಾನು ಏನು ಮಾಡಿದೆ ಅಂತ ಬೈತಿದ್ದೀರಾ ಚಿಕ್ಕಿ? ಯಾವಳೆ ಚಿಕ್ಕಿ? ಗುದ್ದೆಸೆ ಅಲ್ದಿರೋಳು ನಮ್ಮ ಮನೆಗೆ ಬಂದ್ಬಿಟ್ಟು ನನ್ನನ್ನೇ ಚಿಕ್ಕಿ ಅಂತ್ಯ. ಅಲ್ಲ, ಗೊಂಬೆ ಅಕ್ಕನೂ ನಿಮ್ಮನ್ನ ಚಿಕ್ಕಿ ಅಂತ ಕರೀತಾರಲ್ಲ, ಅದಕ್ಕೆ. ಅವಳು ನಮ್ಮ ಅಕ್ಕನ ಮಗಳು. ಅವಳು ನನ್ನನ್ನ ಚಿಕ್ಕಿ ಅಂತ ಕರೆಯೋದ್ರಲ್ಲಿ ಅರ್ಥ ಇದೆ. ನೀನ್ ಯಾವಳೆ? ನೀನು ಈ ಮನೆ ಕೆಲಸದೋಳು. ಅದನ್ನು ನೆನಪಲ್ಲಿ ಇಟ್ಕೊಂಡು ನೋಡ್ಕೊ, ಗೊತ್ತಾಯ್ತಾ? ಸರಿ ಚಿಕ್ಕಿ. ಏನ ಅವ್ವ, ಉಮದ, ಆ ಮಗು ಏನ್ ತಪ್ಪು ಮಾಡಿದ್ಲು ಅಂತ ಅವಳ ಮೇಲೆ ರೆಗಾಡ್ತಾ ಇದೀಯಾ? ಏನಿಲ್ಲಪ್ಪ, ನನಗೆ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಇತ್ತು, ಕಷಾಯ ಮಾಡ್ಕೊಡು ಅಂತ ಹೇಳ್ತಿದ್ದೆ ಅಷ್ಟೇ. ಅಲ್ಲಮ್ಮ, ಪಾಪ ಅವಳು ಮನೆ ಕೆಲಸ ಎಲ್ಲ ಹುಡುಕಿ ಮಾಡ್ತಾಳೆ. ಅವಳಿಗೂ ಸಾಕಾಗಿರುತ್ತೆ. ಜೊತೆಗೆ ನೀನು ಕೆಲಸ ಹೇಳಿದ್ರೆ ಹೇಗಮ್ಮ? ಒಂದು ಟ್ಯಾಬ್ಲೆಟ್ ತಗೊಂಡ್ರೆ ಆಗಲ್ವಾ? ಅಪ್ಪ, ನಾನು ಕೆಲಸ ಹೇಳಿದ್ದು ಮನೆಯವ್ರಿಗಲ್ಲ, ಮನೆ ಕೆಲಸದೊಳಗೆ. ಎಲ್ಲರೂ ಇವಳು ಪರವಾಗಿ ವಹಿಸ್ಕೊಂಡು ಮಾತಾಡಕ್ ಬಂದ್ಬಿಡ್ತಾರೆ. ಛೇ, ಚಿನ್ನು, ಅವಳ ಸ್ವಭಾವ ನಿನಗೆ ಗೊತ್ತಲ್ಲಮ್ಮ. ಏನ್ ತಿಳ್ಕೊಬೇಡ, ಹೋಗು. ಇವಳ ಜೊತೆ ಮಾತಾಡಿ ಬಾಯಿ ಮುಚ್ಚೋಣ ಅಂತ ಬಂದ್ರೆ ಇವಳ ಮುಖ ನೋಡಿದ ತಕ್ಷಣ ಪಿತ್ತ ನೆತ್ತಿಗೇರಿ ಎಷ್ಟು ಕೋಪ ಬಂದ್ಬಿಡುತ್ತೆ. ಆದ್ರೂ ಏನ್ ಮಾಡೋದು? ನನ್ನ ವಿಷಯ ಗೊತ್ತಿರೋದು ಇವಳೊಬ್ಳಿಗೆನೆ, ಬೇರೆ ಯಾರಿಗೂ ಈ ವಿಷಯ ಗೊತ್ತಾಗ್ಬಾರ್ದು. ಹೇಗಾದ್ರೂ ಮಾಡಿ ಸಮಾಧಾನವಾಗಿ ಇವಳಿಗೆ ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ಇವಳು ಏನಾದ್ರೂ ನನ್ನ ಮಾತು ಕೇಳಲಿಲ್ಲ ಅಂದ್ರೆ ಇವಳನ್ನ ಇಲ್ಲ ಅಂತ ಅನ್ನಿಸ್ಬಿಡ್ತೇನೆ.